ಸಾರ್ವಜನಿಕ ಪಾರ್ಕ್ನಲ್ಲಿ ಭಯ ಹುಟ್ಟಿಸಿದ್ದ ನಾಗರ ಹಾವು ಸೆರೆ ಹಿಡಿಯಲಾಗಿದೆ. ದಾವಣಗೆರೆಯ ಡಿಸಿಎಂ ಟೌನ್ಶಿಪ್ ಪಾರ್ಕ್ನಲ್ಲಿ ನಿತ್ಯ ಪಾರ್ಕ್ಗೆ ಬರುವ ನಾಗರಿಕರಿಗೆ ಕಾಣಿಸಿಕೊಳ್ತಾ ಬಂದ ಸುಮಾರು 6 ಅಡಿ ಉದ್ದದ ನಾಗರ ಹಾವನ್ನು ಇವತ್ತು ಬೆಳಗ್ಗೆ ವಾಕ್ ಮಾಡ್ತಿದ್ದಾಗ ಸೆರೆ ಹಿಡಿದಿದ್ದು ನಾಗರ ಹಾವನ್ನು ಆನಗೋಡು ಕುರುಚಲು ಕಾಡಿಗೆ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಕುಸಿತ ಕಂಡ ಹಿನ್ನೆಲೆ ಫಲಿತಾಂಶ ಸುಧಾರಣೆಗೆ ಶಿಕ್ಷಣ ಇಲಾಖೆ ವಿನೂತನ ಕ್ರಮ ಕೈಗೊಂಡಿದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ಸಾಯಂಕಾಲ 7ರಿಂದ 8 ಗಂಟೆಯವರೆಗೆ ಮೊಬೈಲ್ ಮತ್ತು ಟಿವಿ ಸ್ವಿಚ್ ಆಫ್ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರುವ ಮೂಲಕ ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಓದಿಗೆ ಒತ್ತು ನೀಡುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಎಕ್ಸಾಮ್ ನಡೆದವ. ಎಕ್ಸಾಮ್ವರೆಗೂ 7ರಿಂದ 9ರವರೆಗೂ ಯಾರು ಮನೆಯಲ್ಲಿ ಟಿವಿ ಮೊಬೈಲು ಬಂದಿಡ್ಬೇಕು ನೋಡ್ರಿ. ಬಂದೇವು 10ನೇ ಮಕ್ಕಳು ಎಕ್ಸಾಮ್ ನಡೆದವ. ಎಕ್ಸಾಮ್ ಮುಗಿಯವರೆಗೂ ಸಾಯಂಕಾಲ 7ರಿಂದ 9ರವರೆಗೂ ಮನೆಯಲ್ಲಿ ಟಿವಿ ಮೊಬೈಲು ಏನು ಬಳಸಬಾರ್ದು ನೋಡಿ. ಬಂದೇವು 10ನೇ ಮಕ್ಕಳು ಎಕ್ಸಾಮ್ ನಡೆದವ. ಎಕ್ಸಾಮ್ವರೆಗೂ 7ರಿಂದ ದಾವಣಗೆರೆಯ ಮೆಹಬೂಬ್ ನಗರ ಪ್ರದೇಶದಲ್ಲಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ನೀಡುವಂತೆ ಸೂಚಿಸಿದ ಹಿನ್ನೆಲೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕರಿಬಸಪ್ಪ ಎಂಬ ಪೌರ ಕಾರ್ಮಿಕ ಹಾಗೂ ವಾಹನ ಚಾಲಕ ಬೆಳಗ್ಗೆ ಕಸ ಸಂಗ್ರಹಿಸಲು ಗಾಡಿ ತೆಗೆದುಕೊಂಡು ಹೋಗಿದ್ದ ವೇಳೆ ಮಗುವಿನ ಡೈಪರ್ ಕವರ್ ಅನ್ನ ಬೇರೆ ಹಾಕಿ ಕೊಡಲು ಕೇಳಿದ್ದಕ್ಕೆ ಗಲಾಟೆ ಶುರುವಾಗಿದೆ. ಈ ವೇಳೆ ಕೆಲವರು ರೌಡಿಗಳಂತೆ ಬಂದು ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಘಟನೆಯನ್ನ ಖಂಡಿಸಿ ಪೌರ ಕಾರ್ಮಿಕರು ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಕಸ ಸಾಗಿಸುವ ಆಟೋಗಳನ್ನು ಠಾಣೆ ಎದುರು ನಿಲ್ಲಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಪುನರ್ವಸತಿ ಕೇಂದ್ರದಲ್ಲಿ ಚಿರತೆ ದಾಳಿ ನಡೆದಿದ್ದು ರೆಸ್ಕ್ಯೂ ಸೆಂಟರ್ನ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಶಾಂತಪ್ಪ ಎಂಬ ಪ್ರಾಣಿ ಪಾಲಕ ಕೇಜ್ ಸ್ವಚ್ಛಗೊಳಿಸುವ ವೇಳೆ ಈ ಘಟನೆ ಸಂಭವಿಸಿದೆ. ಚಿರತೆಯನ್ನ ಪಕ್ಕದ ಕೇಜ್ಗೆ ರವಾನೆ ಮಾಡಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗುತ್ತಿತ್ತು. ಈ ವೇಳೆ ಕಬ್ಬಿಣದ ಮೆಶ್ ನಡುವೆ ತೂರಿಕೊಂಡು ಚಿರತೆ ಉಗಿರಿನಿಂದ ಪರಿಚಿದ ಪರಿಣಾಮ ಶಾಂತಪ್ಪ ಅವರ ಮುಖ ಹಾಗೂ ಕುತ್ತಿಗೆ ಭಾಗಕ್ಕೆ ಗಾಯಗಳಾಗಿದೆ. ಗಾಯಗೊಂಡ ಪ್ರಾಣಿಪಾಲಕನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಘಟನೆ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದುರುಳರು ರೈತನ ಬಾಳೆ ತೋಟವನ್ನ ಕಡಿದು ಹಾಕಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬೆಳಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಂಜುನಾಥ್ ಅವರಿಗೆ ಸೇರಿದ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆ ತೋಟದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಗಿಡಗಳನ್ನು ನಾಟಿ ಮಾಡಲಾಗಿತ್ತು. ಇದರಲ್ಲಿ 1,000ಕ್ಕೂ ಹೆಚ್ಚು ಬೆಳೆದ ಗಿಡಗಳನ್ನು ದುಷ್ಕರ್ಮಿಗಳು ರಾತ್ರಿ ವೇಳೆ ನಾಶಪಡಿಸಿದ್ದಾರೆ. ಘಟನೆ ನಡೆದ ವೇಳೆ ಮಂಜುನಾಥ್ ಕುಟುಂಬ ನಂಜನಗೂಡಿಗೆ ತೆರಳಿದ್ದಾಗ ದುರುಳರು ತೋಟಕ್ಕೆ ನುಗ್ಗಿ ಗಿಡಗಳನ್ನು ಕಡಿದು ಹಾಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಆಟ ಇನ್ನು ಮುಂದೆ ನಡೆಯಲ್ಲ ಎಂಬ ಸಂದೇಶ ರವಾನೆಯಾಗಿದೆ. ರೈತರ ಭೂಮಿ ಪಡೆದು ವರ್ಷಗಳೇ ಕಳೆದರೂ ಪರಿಹಾರ ನೀಡದೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದ ಅಧಿಕಾರಿಗಳ ವಿರುದ್ಧ ನ್ಯಾಯಾಧೀಶರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಫಲವಾಗಿ ಶ್ರೀರಂಗಪಟ್ಟಣದ ರೈಲ್ವೆ ಕಚೇರಿಯ ಪೀಠೋಪಕರಣಗಳನ್ನು ವಕೀಲರ ಸಮ್ಮುಖದಲ್ಲಿ ಜಪ್ತಿ ಮಾಡಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಳೆದ 2 ತಿಂಗಳಲ್ಲಿ ಸುಮಾರು 10 ಕಚೇರಿಗಳು ನ್ಯಾಯಾಲಯದ ಜಪ್ತಿ ಆದೇಶಕ್ಕೆ ಗುರಿಯಾಗಿವೆ. ಅರಣ್ಯ ಇಲಾಖೆ ಉಪವಿಭಾಗಾಧಿಕಾರಿಗಳ ಕಚೇರಿ ಸೇರಿದಂತೆ ಹಲವು ಪ್ರಮುಖ ಕಚೇರಿಗಳ ಪೀಠೋಪಕರಣಗಳು ಈಗಾಗಲೇ ಕೋರ್ಟ್ ವಶಕ್ಕೆ ಹೋಗಿವೆ. ಇಷ್ಟಾದರೂ ಬುದ್ಧಿ ಕಲಿಯದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಶಿವಮೊಗ್ಗದ ಗಾಜನೂರಿನಲ್ಲಿ ನಡುಕ ಹುಟ್ಟಿಸುವ ಕೃತ್ಯ ನಡೆದಿದೆ. ಕೃಷಿ ಸೊಸೈಟಿ ಆವರಣದಲ್ಲೇ ಭೀಕರ ಕೊಲೆಯಾಗಿದೆ. ಹೊಸಮನೆ ನಿವಾಸಿಯಾದ ಶ್ರೀನಿವಾಸ್ ಎಂಬಾತನ ಮೇಲೆ ಕಲ್ಲು ಎತ್ತಿ ಹಾಕಿ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ಗಾಜನೂರಿನಲ್ಲೇ ವಾಸವಿದ್ದ ಈತ ಗಾರೆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದ. ಇನ್ನು ಘಟನಾ ಸ್ಥಳಕ್ಕೆ ತುಂಗಾನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈ ಕೊಲೆಗೆ ನಿಖರ ಕಾರಣ ಏನು ಅನ್ನುವಂಥದ್ದು ತಿಳಿದು ಬಂದಿಲ್ಲ. ಯಾದಗಿರಿಯ ಶಹಾಪುರ ತಾಲೂಕಿನಲ್ಲಿ ಕಾನೂನಿನ ಭಯವಿಲ್ಲದೆ ಬಿಳಿಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಶಿರವಾಳ ಮತ್ತು ಅಣಬಿ ಗ್ರಾಮಗಳಲ್ಲಿ ರಸ್ತೆ ಪಕ್ಕದಲ್ಲೇ 100 ಅಡಿ ಆಳದ ಗುಂಡಿ ತೋಡಿ ಮಾಫಿಯಾ ನಡೆಸಲಾಗ್ತಾ ಇದೆ.
ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ವೇಳೆ ಕ್ಯಾಮೆರಾ ಕಂಡು ಕಾರ್ಮಿಕರು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಹಾಪುರ ತಹಶೀಲ್ದಾರ್ ಸಿದ್ದಾರೂಢ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸಂಕಲಾಪುರ ಗ್ರಾಮದಲ್ಲಿ ಇನ್ನೂ ಜೀತ ಪದ್ಧತಿ ನಡೀತಾ ಇದೆ. ಇಳಕಲ್ ತಹಶೀಲ್ದಾರ್ ಅಮರೇಶ್ ನೇತೃತ್ವದಲ್ಲಿ ಇಟ್ಟಿಗೆ ಭಟ್ಟಿಯ ಮೇಲೆ ದಾಳಿ ನಡೆಸಿ 24 ಮಂದಿ ಜೀತ ಕಾರ್ಮಿಕರನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಇಟ್ಟಿಗೆ ಭಟ್ಟಿ ಮಾಲೀಕ ಈರಪ್ಪ ಕುಂಬಾರ ಎಂಬಾತ ಕಾರ್ಮಿಕರಿಗೆ ವಾರಕ್ಕೆ ಕೇವಲ 400 ರೂಪಾಯಿ ನೀಡಿ ಜೀತದಾಳುಗಳಂತೆ ದುಡಿಸಿಕೊಳ್ತಾ ಇದ್ದ ಎನ್ನಲಾಗಿದೆ. ಇನ್ನು ರಕ್ಷಿಸಲ್ಪಟ್ಟ ಕಾರ್ಮಿಕರೆಲ್ಲರೂ ಒಡಿಶಾ ರಾಜ್ಯದವರಾಗಿದ್ದು ಅಧಿಕಾರಿಗಳು ಸುರಕ್ಷಿತವಾಗಿ ಅವರ ತಾಯ್ನಾಡಿಗೆ ಮರಳಿ ಕಳಿಸಿಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಡಿಪೋಗೆ ಸೇರಿದ 2 ಸರ್ಕಾರಿ ಬಸ್ಸುಗಳನ್ನು ಲಾಕ್ ಮಾಡಿ ಸೀಸ್ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಅಪಘಾತದ ಹಣ ಕ್ಲೈಮ್ ಆಗದ ಹಿನ್ನೆಲೆ ನ್ಯಾಯಾಲಯವು ಗಾಡಿ ಸೀಸ್ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. 3 ವಕೀಲರ ತಂಡ 2 ಬಸ್ಸುಗಳನ್ನು ಮಧ್ಯರಸ್ತೆಯಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನು ಇಳಿಸಿ ಸೀಸ್ ಮಾಡಿದರು. ಬೆಂಗಳೂರಿನಿಂದ ಶೃಂಗೇರಿಗೆ ತೆರಳಿ ಮರಳಿ ಬೆಂಗಳೂರಿಗೆ ಹೋಗಿದ್ದ ಬಸ್ ನಂತರ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬರ್ತಿದ್ದ ವೇಳೆ ಮಾರ್ಗ ಮಧ್ಯೆ ಲಾಕ್ ಮಾಡಲಾಗಿದೆ. ಮಂಡ್ಯ ರೈಲ್ವೆ ನಿಲ್ದಾಣದಲ್ಲಿ ಇಂದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ವತಿಯಿಂದ ಬೃಹತ್ ಸುರಕ್ಷತಾ ಅಭಿಯಾನ ನಡೆಯಿತು. ಕಿಟಕಿ ಪಕ್ಕ ಮಲಗುವವರೇ ಟಾರ್ಗೆಟ್, ನೀವು ಕಳ್ಳರ ಬಗ್ಗೆ ಎಚ್ಚರ ಇರಲಿ ಅಂತ ಎಎಸ್ಐ ಬಸವರಾಜ್ ಹೊಟ್ಟಾರ್ ಪ್ರಯಾಣಿಕರಿಗೆ ಕಿವಿಮಾತು ಹೇಳಿದರು. ಮಹಿಳೆಯರೇ ಚಿನ್ನಾಭರಣ ಮತ್ತು ಮೊಬೈಲ್ ಮೇಲೆ ನಿಗಾ ಇರಲಿ, ಕಳ್ಳರು ಯಾವ ರೂಪದಲ್ಲಾದರೂ ಬರಬಹುದು ಎಂಬ ಖಡಕ್ ಎಚ್ಚರಿಕೆ ನೀಡಲಾಯಿತು. ಬೆಂಗಳೂರು ವಿಭಾಗದ ರೈಲ್ವೆ ಅಧಿಕಾರಿಗಳು ಈ ಫೀಲ್ಡ್ ಕಾರ್ಯಾಚರಣೆ ಪ್ರಯಾಣಿಕರಲ್ಲಿ ಒಂದು ರೀತಿ ಭರವಸೆಯನ್ನ ಮೂಡಿಸಿದೆ. ಸಿದ್ಧಗಂಗಾ ಮಠದ ಮ್ಯಾನೇಜರ್ ಆಗಿದ್ದ ಜಗದೀಶ್ ಅವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಇವತ್ತು ಬೆಳಗ್ಗೆ ಶಟಲ್ ಕಾಕ್ ಆಡುವಾಗ ಅಚಾನಕ್ ಆಗಿ ಕುಸಿದು ಬಿದ್ದು ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ. ಜಗದೀಶ್ ಅವರ ನಿಧನಕ್ಕೆ ಮಠದ ವಲಯದಲ್ಲಿ ದುಃಖದ ವಾತಾವರಣ ನಿರ್ಮಾಣ ಆಗಿದೆ. ಈ ಘಟನೆ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ನಿನ್ನೆ ಸಿಜೆ ರಾಯ್ ಅವರ ಹುಟ್ಟುಹಬ್ಬದ ಸಂಭ್ರಮದ ದಿನ ಪತ್ನಿ ಭಾವುಕ ಪೋಸ್ಟ್ ಅನ್ನು ಹಾಕಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸಿದ ರಾಯ್ ಈ ಬಾರಿ ಅದ್ದೂರಿಯಾಗಿ ಕಾನ್ಫಿಡೆಂಟ್ ಶೈಲಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು. ಪತ್ನಿಯ ಪೋಸ್ಟ್ನಲ್ಲಿ ಅವರು ಎದುರಿಸಿದ ಪ್ರೀತಿಪೂರ್ಣ ಸಂದೇಶ ಮತ್ತು ಶುಭಾಶಯಗಳು ಹಂಚಿಕೊಂಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಗಮನ ಸೆಳೆದಿವೆ. ಹಂಪಿ ಉತ್ಸವದ ಹಿನ್ನೆಲೆ ಹೊಸಪೇಟೆ ಬಸ್ ನಿಲ್ದಾಣದಿಂದ ಉಚಿತ ಬಸ್ಗಳಿಗೆ ಚಾಲನೆಯನ್ನು ನೀಡಲಾಯಿತು. ಗವಿಯಪ್ಪ ಅವರು ಉಚಿತ ಬಸ್ ಸೇವೆಗೆ ಚಾಲನೆ ಕೊಟ್ಟರು. ಬಳಿಕ ಮಾತನಾಡಿದ ಅವರು, ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಒಟ್ಟು 240 ಉಚಿತ ಬಸ್ಗಳಿಗೆ ಚಾಲನೆ ಕೊಡಲಾಗಿದೆ. ಉತ್ಸವದ ದಿನಗಳಲ್ಲಿ ಭಕ್ತರು ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳೆಯಿಂದ ಪ್ರತಿದಿನ 50 ಉಚಿತ ಬಸ್ಗಳು ಸಂಚರಿಸಲಿದ್ದು ಹಂಪಿ ಉತ್ಸವಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಪ್ರಯಾಣ ಸೌಲಭ್ಯ ಒದಗಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಐತಿಹಾಸಿಕ ಹಂಪಿ ಉತ್ಸವ ಜರುಗಲಿದೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ಸಾರುವ ಈ ಉತ್ಸವಕ್ಕೆ ನಾಡದೊರೆ ಎಂದು ಕರೆಯಲ್ಪಡುವ ಸಿದ್ದರಾಮಯ್ಯ ಉದ್ಘಾಟನೆ ನೆರವೇರಿಸಲಿದ್ದಾರೆ. 3 ದಿನಗಳ ಕಾಲ ಕಿರುತೆರೆ, ಹಿರಿತೆರೆಯ ಹಾಗೂ ರಿಯಾಲಿಟಿ ಶೋಗಳ ನಟ ನಟಿಯರನ್ನ ಜನರನ್ನು ರಂಜಿಸಲಿದ್ದಾರೆ. ಹಂಪಿ ಉತ್ಸವದಲ್ಲಿ ಸಾವಿರಾರು ಜನರು ಭಾಗಿಯಾಗುವ ನಿರೀಕ್ಷೆ ಇದ್ದು ಐತಿಹಾಸಿಕ ನಾಡಿನ ವೈಭವವನ್ನು ಮತ್ತೆ ಮೆರೆದಾಡಲು ವೇದಿಕೆ ಸಜ್ಜಾಗಿದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಕೊಟ್ಟೂರೇಶ್ವರ ಮಹಾರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಜಾತ್ರೆಯ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಕಾರ್ಯಕ್ರಮಗಳು ನಡೆದವು. ಸಹಸ್ರ ಭಕ್ತರ ದಂಡು ದೇವಸ್ಥಾನಕ್ಕೆ ಹರಿದು ಬಂದು ದೇವರ ದರ್ಶನ ಪಡೆದು ಹರಕೆಯನ್ನು ತೀರಿಸಿಕೊಂಡರು. ಜಾತ್ರೆಯ ಮುಖ್ಯ ಆಕರ್ಷಣೆಯಾಗಿದ್ದ ಮಹಾರಥೋತ್ಸವದಲ್ಲಿ ಉತ್ಸವ ಮೂರ್ತಿಯನ್ನ ಭವ್ಯ ಮೆರವಣಿಗೆಯಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಕರೆತರಲಾಯಿತು. ಸಂಜೆ 6:04 ಮೂಲ ನಕ್ಷತ್ರದ ವೇಳೆ ಕೊಟ್ಟೂರು ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ರಥೋತ್ಸವಕ್ಕೆ ಭಕ್ತಿ ಭಾವದಲ್ಲಿದ್ದ ಭಕ್ತರು ಸಾಕ್ಷಿಯಾದರು. ಮಂತ್ರಾಲಯದ ರಾಯರ ಮಠದಲ್ಲಿ ಜನವರಿ ಫೆಬ್ರವರಿ ತಿಂಗಳ ಹುಂಡಿ ಎಣಿಕೆ ಕಾರ್ಯವನ್ನು ಶ್ರೀಮಠದ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರಿಂದ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. 21 ದಿನಗಳ ಹುಂಡಿ ಎಣಿಕೆಯಲ್ಲಿ 2,98,13,000 ನಗದು, 13 ಗ್ರಾಂ ಚಿನ್ನಾಭರಣ, 1018 ಗ್ರಾಂ ಬೆಳ್ಳಿ ಆಭರಣ ಸಂಗ್ರಹ ಆಗಿದೆ. ಭಕ್ತರ ಅಪಾರ ಭಕ್ತಿ ಮತ್ತು ದೇಣಿಗೆಯಿಂದ ಶ್ರೀಮಠದ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಮಹತ್ತರ ಸಹಕಾರ ದೊರಕಿದೆ. 7 ದಶಕಗಳ ಬಳಿಕ ಪ್ರಧಾನಮಂತ್ರಿಗಳ ಕಚೇರಿ ಹೊಸ ಆಡಳಿತ ಕಟ್ಟಡಕ್ಕೆ ಸ್ಥಳಾಂತರಗೊಳ್ತಾ ಇದೆ. ಇವತ್ತು ಸಂಜೆ
ಪ್ರಧಾನಮಂತ್ರಿ ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನ 1 ಮತ್ತು 2 ಕಟ್ಟಡಗಳನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಮುಂದೆ ಸೇವಾ ತೀರ್ಥ ಕಟ್ಟಡವೇ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಆಗಿ ಕಾರ್ಯನಿರ್ವಹಿಸಲಿದೆ. ಹೊಸ ಕಟ್ಟಡಗಳು ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ, ಉನ್ನತ ಮಟ್ಟದ ಭದ್ರತಾ ವ್ಯವಸ್ಥೆ ಹಾಗೂ ಆಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣಗೊಂಡಿವೆ. ಉದ್ಘಾಟನೆಯ ಬಳಿಕ ಪ್ರಧಾನಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.